ಹಲೋ, ನಮಸ್ತೆ. ನೋಡಿ, ನಾನು ಖಾರದ ಪುಡಿ ಗೊಜ್ಜು ಮಾಡ್ತಾಯಿದ್ದೀನಿ. ಖಾರದ ಪುಡಿ ಗೊಜ್ಜು, ಹುಣಸೆಹಣ್ಣು ನೀರು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ಒಣಮೆಣ್ಸಿಕಾಯಿ ಒಂದು, ಈರುಳ್ಳಿ ಒಂದೇ ಒಂದು ಚಿಕ್ಕದು ಹಚ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಆಯಲ್ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ. ನೋಡಿ, ಹುಣಸೆಹಣ್ಣು ಗೊಜ್ಜು ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆ ಗೊಜ್ಜಕ್ಕೆ ಎಷ್ಟೈತೋ ಅಷ್ಟು ಉಪ್ಪು ನೋಡಿ ಸಾಕ್ಬಿಡಿ. ನೋಡಿ, ಸ್ವಲ್ಪ ಕಳಕಾಯಿ ಬೀಜ ಹುರಿದಿಟ್ಕೊಂಡಿದ್ನಲ್ಲ, ಆ ಕಳಕಾಯಿ ಬೀಜದ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು. ನೋಡಿ, ಈ ಥರ ಕಲಿಸ್ಕೊಬಿಟ್ರೆ ಖಾರದ ಪುಡಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದೀತಿದೆ ನೋಡಿ, ಹೇಗಿದೆ ನೋಡಿ. ಸ್ವಲ್ಪ ಇನ್ನೊಂದು ಸೆಕೆಂಡ್ ಹಂಗೆ ಚೆನ್ನಾಗಿ ಕುದೀಲಿ, ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಖಾರದ ಪುಡಿ ಗೊಜ್ಜು ರೆಡಿ. ಖಾರದ ಪುಡಿ ಗೊಜ್ಜು ರೆಡಿ. ನೋಡಿ, ಬಿಸಿ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೋ. ಬಿಸಿ ಅನ್ನ ಖಾರದ ಪುಡಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ.